ನನಗೆ ಒಂದು ಕೆಟ್ಟ ಹ್ಯಾಬಿಟ್ ಇದೆ, ಏನ್ ಗೊತ್ತಾ? ಹೇಳಿದ ರೀತಿ ಸಿನಿಮಾ ಇರ್ಲಿಲ್ಲ ಅಂದ್ರೆ, ಕ್ರೈಮ್ ಥ್ರಿಲ್ಲರ್ ಅಂದಿರ್ತಾರೆ, ಬಟ್ ಒಳಗಡೆ ಏನು ವಿಷಯನೇ ಇರಲ್ಲ. ಹಾರರ್ ಅಂತ ಹೇಳಿ ವಿಚಿತ್ರವಾಗಿ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಕೋತಿಗಳ ತರ ಕುಣಿತಿರ್ತವೆ. ಹೀಗಾದಾಗ ಒಂದು 10 ನಿಮಿಷ ನೋಡ್ತೀನಿ, ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ತಡ್ಕೋತೀನಿ. ಅದಾದ್ಮೇಲೂ ಏನು ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅಲ್ಲಿ ಬರೋ ಪ್ರತಿ ಸೀನ್ಗೂ ಹೆವಿ ನಗೋಕ್ ಶುರು ಮಾಡ್ತೀನಿ. ಬಿಕಾಸ್ ಆ ಲೆವೆಲ್ ಟ್ರಾಲ್ ಮಟೀರಿಯಲ್ ತರ ಕಾಣಿಸ್ತಿರತ್ತೆ ಅದು. ಎಷ್ಟೋ ಸಿನಿಮಾಗಳ ಆತರ ಮಜಾ ಕೊಟ್ಟಿದ್ದಾವೆ, ಅಂಡ್ ಇವತ್ತು ನೋಡಿದಂತ ಈ ಸಿನಿಮಾ ಕೂಡ ಅಂಥ ಮಹಾನ್ ಕೆಟಗರಿಗೆ ಬಂದು ಸೇರ್ಕೊಳ್ತಾ ಇದೆ. ಮ್ಯಾಟ್ನಿ ಇದು ಮನೋಹರ್ ಕಾಂಪಳ್ಳಿ ಅವರು ಡೈರೆಕ್ಟ್ ಮಾಡಿ ನೀನಾಸಂ ಸತೀಶ್, ರಚಿತಾ ರಾಮ್ ಹಾಗೆ ಅದಿತಿ ಪ್ರಭುದೇವ ಅವರು ಆಕ್ಟ್ ಮಾಡಿರುವಂತ ಚಿತ್ರ. ಕಥೆ ವಿಚಾರಕ್ಕೆ ಬಂದ್ರೆ, ಅರುಣ ಇಲ್ಲಿನ ಮುಖ್ಯ ಪಾತ್ರದ ಹೆಸರು. ಅಂಡ್ ಅವನಿಗೆ 4 ಜನ ಸ್ನೇಹಿತರು: ಜಯದೇವ, ಆನಂದ, ನವೀನ ಹಾಗೆ ಫ್ಲಾಶು. ಈ 4 ಜನ ಒಂದು ದಿನ ರಿಯೂನಿಯನ್ಗೆ ಅಂತ ಅರುಣನ ಮನೆಗೆ ಬರ್ತಾರೆ. ಅಂಡ್ ಬಂದವರು ಹೇಗಾದ್ರೂ ಅರುಣನ್ನ ಕನ್ವಿನ್ಸ್ ಮಾಡಿ ಅವನ್ ಮನೆನ ಮಾರ್ಸ್ಬಿಡೋಣ, ಹಾಗೆ ಬಂದ ದುಡ್ಡಲ್ಲಿ ಕಮಿಷನ್ ಹೊಡಿಯೋಣ ಅಂತ ಸ್ಕೀಮ್ ಹಾಕೊಂಡೇ ಬಂದಿರ್ತಾರೆ. ಸೊ ಅವರ ಪ್ಲಾನ್ ಸಕ್ಸಸ್ಫುಲ್ ಆಯ್ತಾ? ಫ್ರೆಂಡ್ಸ್ ರಿಯೂನಿಯನ್ ಹೇಗಿತ್ತು? ಅಲ್ಲಿ ಅಂತ ಹಾರರ್ ವಿಷಯ ಏನಿದೆ? ಹಾಗೆ ಮುಖ್ಯವಾಗಿ ಇಲ್ಲಿರೋ ಮೂಲ ಕಥೆ ಏನು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಗೊತ್ತಿಲ್ಲ ಕುಟ್ತಿರೋ ಅಥವಾ ನೀಟಾಗಿ ಗೊತ್ತುತ್ತಿರೋ, ಬಟ್ ಕೆಳಗಡೆ ಇರೋ ಲೈಕ್ ಬಟನ್ ಅಂತೂ ಪ್ರೆಸ್ ಆಗಿರ್ಬೇಕು. 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಸಿನಿಮಾದಲ್ಲಿ ಪಾಸಿಟಿವ್ ಅಂತ ಇದ್ದಿದ್ದು ಅಂದ್ರೆ ಅದು ಇಲ್ಲಿನ ಕಾನ್ಸೆಪ್ಟ್. ಒಂದ್ ಲೈನಲ್ಲಿ ಸ್ಟೋರಿನೂ ಚೆನ್ನಾಗಿತ್ತು, ಅದ್ರೊಳಗೆ ಒಳ್ಳೆ ಥ್ರಿಲ್ಲರ್ ಎಲಿಮೆಂಟ್ ಗಳನ್ನ ತರೋಷ್ಟು ಪೊಟೆನ್ಶಿಯಲ್ ಕೂಡ ಇತ್ತು. ಇತ್ತು ಅಷ್ಟೇ. ಅದ್ರ ಮುಂದಕ್ಕೆ ನೀವೇ ಏನೇನೋ ಯೋಚನೆ ಮಾಡ್ಬೇಡಿ. ಇನ್ನು ಎರಡನೇದಾಗಿ ಇಲ್ಲಿ ಹಾರರ್ ಅಂತ ಅಲ್ಲ, ಜಂಪ್ ಸ್ಕೇರ್ ಮೂವ್ಮೆಂಟ್ ಗಳು ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ಹಾರರ್ ಸೀಕ್ವೆನ್ಸ್ ಗಳೇನಿದೆ ಅದು ಕೂಡ ಡೀಸೆಂಟ್ ಆಗೇ ಇದೆ. ಸೊ ಅದನ್ನ ಪ್ರೆಸೆಂಟ್ ಮಾಡಿರೋದ್ರಲ್ಲಿ ಹಾಗೆ ಟೆಕ್ನಿಕಲಿ ಈ ರೀತಿ ಅನುಭವ ಕೊಟ್ಟಿರೋದಕ್ಕೆ ಸಿನಿಮಾಟೋಗ್ರಫರ್ ಸುಧಾಕರ್ ಹಾಗೆ ಎಡಿಟರ್ KM ಪ್ರಕಾಶ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ಆಸ್ ಎಕ್ಸ್ಪೆಕ್ಟೆಡ್ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರ ಅಭಿನಯದಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ಸ್ ಇತ್ತು, ಹಾಗೆ ಅದರಿಂದಾನೆ ಒಂದಷ್ಟು ಹೊತ್ತು ಸಿನಿಮಾ ನಮ್ಮನ್ನ ಹಿಡಿದಿಟ್ಕೊಳತ್ತೆ. ಇದರ ಹೊರತಾಗಿ ವಿಜುವಲ್ಸ್ ಅಂಡ್ ಲೈಟಿಂಗ್ ಚೆನ್ನಾಗಿತ್ತು. ಸ್ಪೆಷಲಿ ಆ ಕ್ಯಾಂಡಲ್ ಲೈಟ್ ಡಿನ್ನರ್ ನಲ್ಲಿ ಬಂದಿರುವಂತ ಫ್ರೇಮ್ಗಳು, ಈ ಕಡೆ ಹಾಡುಗಳ ಕೊರಿಯೋಗ್ರಫಿ ಹಾಗೆ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಬಂದಂತ ಪ್ಯಾಥೋ ಸಾಂಗ್, ಅದರ ಕಾಂಪೋಸಿಷನ್ ಇಷ್ಟ ಆಯ್ತು. ಹಾಗೇನೆ ಓವರ್ ಆಲ್ ಫಿಲ್ಮ್ ಅಲ್ಲಿ ದೆವ್ವ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಅವರು ಮಾಡಿದಂತ ಪ್ರಯತ್ನಗಳು, ಗೆಜ್ಜೆ ಪೋರ್ಷನ್ಸ್ ಅಂಡ್ ದೆನ್ ಆ ಓಜಾ ಬೋರ್ಡ್ ಎಪಿಸೋಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೂ ಇತ್ತು, ಸಖತ್ ಫನ್ನಿ ಆಗೂ ಇತ್ತು. ಸಿನಿಮಾಗೆ ಹೆವಿ ನೆಗೆಟಿವ್ ಆಗಿದ್ದು ಇದರ ಎಕ್ಸಿಕ್ಯೂಷನ್ ಪಾರ್ಟ್ ಅಲ್ಲಿ. ಒನ್ ಲೈನ್ ಸ್ಟೋರಿ ಏನೋ ಡಿಫ್ರೆಂಟ್ ಆಗೇ ಇತ್ತು, ಬಟ್ ಮುಂದೆ ಏನು ಅಂತ ನೋಡಿದ್ರೆ ಅಲ್ಲಿ ಒಳ್ಳೆ ಡೆವಲಪ್ಮೆಂಟಲ್ ಸೀಕ್ವೆನ್ಸಸ್ ಅಂತ ಇರ್ಲಿಲ್ಲ. ಇಂಟೆಲಿಜೆಂಟ್ ರೈಟಿಂಗ್ ಅಂತೂ ಕಾಣ್ಲೇ ಇಲ್ಲ. ಈವನ್ ಟ್ವಿಸ್ಟ್ ಗಳು ಬಂದ್ರು ಕೂಡ ಅವುಗಳಲ್ಲಿ ಕನ್ವಿಕ್ಷನ್ ಅನ್ನೋದೇ ಇರ್ಲಿಲ್ಲ. ವೆರಿ ಪುವರ್ ಎಕ್ಸಿಕ್ಯೂಷನ್. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪಾತ್ರಗಳನ್ನ ತಂದು ಚೆನ್ನಾಗಿ ಸೆಟಪ್ ಮಾಡಿರ್ತಾರೆ, ಬಟ್ ಆನಂತರ ಸಿಕ್ಕಲ್ಲಿ ಹಾಡು, ಖರಾಬ್ ಸ್ಕ್ರೀನ್ ಪ್ಲೇ ಎಫೆಕ್ಟು, ಇವೆಲ್ಲದ್ರಿಂದ ಫಸ್ಟ್ ಹಾಫೇ ಎಗ್ರೋಗಿದೆ. ಅಂಡ್ ಎಷ್ಟೋ ವಿಷಯಗಳಿಗೆ ಕ್ಲಾರಿಟಿ ಅನ್ನೋದೇ ಇರ್ಲಿಲ್ಲ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಅದನ್ನ ಜಸ್ಟಿಫೈ ಮಾಡೋದಕ್ಕೆ ಅಟ್ಲೀಸ್ಟ್ ಫಸ್ಟ್ ಪಾರ್ಟ್ ಅಲ್ಲಿ ಏನಾದ್ರೂ ಕ್ಯೂರಿಯಾಸಿಟಿ ಉಳಿಬೇಕು ಅಲ್ವಾ? 2 ಲವ್ ಟ್ರ್ಯಾಕ್ ಇದೆ, ಅದಕ್ಕೆ 2 ಹಾಡ್ ಸೇರಿಸಿದ್ದಾರೆ. ಟೋಟಲಿ ಒಂದು ಅರ್ಧ ಗಂಟೆ ಆಡಿಯನ್ಸ್ ನ ಮನ್ಸಿಗೆ ಬಂದಂಗ್ ರುಬ್ಬಿದ್ದಾರೆ. ಅಂದ್ರೆ ಲವ್ ಸೀಕ್ವೆನ್ಸ್ ಗಳು ಇಷ್ಟ ಆಗಲ್ಲ ಅಂತ ಅಲ್ಲ, ಅವುಗಳನ್ನ ಇವರು ಅಷ್ಟು ಕೆಟ್ಟದಾಗಿ ಬರ್ಕೊಂಡಿದ್ದಾರೆ ಅಂತ ಅರ್ಥ. ಅಂಡ್ ಅದ್ರ ಮೇಲೆ ಸ್ಲೋ ಮೋಷನ್ಸ್ ಅಂತೂ ತುರ್ಕಿ ಇಟ್ಟಿರೋದು. ಈ ತರ ಹಿಂಸೆ ಕೊಟ್ರೆ ಅಂತ ಡೈಲಾಗ್ ಎಲ್ಲ ಹೊಡೆಯಲ್ಲ, ಬಟ್ ಸೀರಿಯಸ್ಲಿ ಇದಂತೂ ಟಾರ್ಚರ್ ಆಗೋಯ್ತು. ನನ್ನನ್ ಬಿಡಿ, ಕಾರ್ನರ್ ಕಪಲ್ಸೇ ಬೈಕೊಂಡೆದ್ದೋದ್ರು ಹೊರಗಡೆ. ಯಪ್ಪ, ಇನ್ನೂ ತುಂಬಾ ಇದಾವ್ ಹೇಳೋದಕ್ಕೆ, ಬಟ್ ನಿಮಗೆ ಅರ್ಥ ಆಗಿದೆಯಲ್ಲ, ಸಾಕು ಇಷ್ಟು. ಅಂಡ್ ಸ್ಟಿಲ್ ಏನಾದ್ರೂ ಡೀಟೇಲ್ಡ್ ಆಗಿ ತಿಳ್ಕೋಬೇಕು ಅಂತ ಆಸೆ ಇದ್ರೆ ಹೋಗೊಂದ್ಸಲ ನೋಡ್ಕೊಂಡೇ ಬಂದ್ಬಿಡಿ. ಕಣ್ಣಿಗೆ ತಂಪು, ಮನ್ಸಿಗೆ ತೃಪ್ತಿ. ಈಗ ಒಂದಷ್ಟು ಕಾಮೆಂಟ್ಸ್ ಗಳು ಬರ್ತವೆ, ಗುರು ನಿನ್ನಿಂದಾನೇ ಇಂಡಸ್ಟ್ರಿ ಹಾಳಾಗ್ತಿರೋದು, ನಿನಗ್ ರಿವ್ಯೂ ಕೊಡೋದಕ್ಕೇನೆ ಬರಲ್ಲ, ಸಿನಿಮಾ ಸೂಪರ್ ಆಗಿದೆ, ನೀನ್ ಸುಮ್ನಿರು, ನಿನ್ನಿಂದಾನೇ ಸಿನಿಮಾ ಫ್ಲಾಪ್ ಆಗತ್ತೆ ಅಂತ. ಅಲ್ಲ ಗುರು, ರಿವ್ಯೂವರ್ಸ್ಗೆ ಅಷ್ಟೊಂದು ಪವರ್ ಇದ್ದಿದ್ರೆ ಇವತ್ತು ಎಷ್ಟೋ ಸ್ಟಾರ್ ಹೀರೋ ಸಿನಿಮಾಗಳು ಕಿತ್ಕೊಂಡು ಹೋಗಿರ್ತಿದ್ವು, ಕಲೆಕ್ಷನ್ಸೇ ಮಾಡ್ತಿರ್ಲಿಲ್ಲ. ಅಂಡ್ ನಾವ್ ಹೇಳಿ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಅನ್ನೋದಾದ್ರೆ, ಚೆನ್ನಾಗಿದೆ ಅಂತ ಹೇಳಿ ಸಿನಿಮಾ ಹೆವಿ ಕಲೆಕ್ಷನ್ಸ್ ಮಾಡಿರ್ತಾವಲ್ಲ, ಅವ್ರೇನಾದ್ರೂ ಬಂದು ನಮಗೆ ಶೇರ್ ಕೊಡ್ತಾರೆ? ಶೇರ್ ಬೇಡ, ಅಟ್ಲೀಸ್ಟ್ ಕ್ರೆಡಿಟ್ಸ್ ಆದ್ರೂ ಕೊಡ್ತಾರ? ಯಾವನು ಕೊಡಲ್ಲ. ಹಂಗೆ ಸಿನಿಮಾ ಫ್ಲಾಪ್ ಆದ್ರೂ ಅದು ಮೇಕರ್ಸ್ ಇಂದ ಆಗಿರೋ ಎಡವಟ್ಟೆ ಹೊರತು ಸುಮ್ಮನೆ ನಮ್ಮನ್ನ ಬ್ಲೇಮ್ ಮಾಡೋದು ಸರಿಯಲ್ಲ. ಅಂಡ್ ಫೈನಲಿ ನಿಮ್ಮ ಒಪಿನಿಯನ್ ಗಳನ್ನ ಕೆಳಗಡೆ ಬರೆದು ತಿಳಿಸಿ ಅಂದಾಗ ಅಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಗೌರವ ಕೊಡ್ತೀನಿ ಅಂತ ಅರ್ಥ. ಅದನ್ನ ನೀವ್ ಅರ್ಥ ಮಾಡ್ಕೊಂಡು ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡಿದ್ರೇನೆ ಉತ್ತಮ. ಅದನ್ ಬಿಟ್ಟು ದುಡ್ಡಿಸ್ಕೊಂಡ್ ರಿವ್ಯೂ ಮಾಡ್ತ್ಯಾ, ಸಿನಿಮಾ ಚೆನ್ನಾಗಿದ್ರು ಬೇಕಂತಾನೆ ಕಾಲೆಳಿತ್ಯಾ, ನೀನ್ ಅವ್ನ್ ಫ್ಯಾನೇ ಇರ್ಬೇಕು ಅಂತೆಲ್ಲ ಹೇಳೋದು ಲಿಟರಲಿ ಸಿಲ್ಲಿ ಅಂತ ಅನ್ಸಲ್ವಾ ನಿಮ್ಗೇನೆ? ಅಂಡ್ ಚೆನ್ನಾಗಿರೋ ಸಿನಿಮಾಗೂ ಸುಮ್ನೆ ಡಬ್ಬಾ ರಿವ್ಯೂ ಕೊಡೋದಕ್ಕೆ ನನಗೇನ್ ಹುಚ್ಚ ಹೇಳಿ? ಎನಿವೇಸ್, ಇದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ ತುಂಬಾ ದಿನದಿಂದ ಕಂಟ್ರೋಲ್ ಮಾಡ್ಕೊಂಡೇ ಬಂದಿದ್ದೆ, ಬಟ್ ರೀಸೆಂಟ್ ಆಗಿ ಹೆವಿ ಕಾಮೆಂಟ್ಸ್ ಬರ್ತಾ ಇತ್ತು, ತಡ್ಕೊಳ್ಳೋದಕ್ಕಾಗ್ಲಿಲ್ಲ, ಹೇಳ್ದೆ ಅಷ್ಟೇ. ಇನ್ನ ಇದ್ರ ಬಗ್ಗೆ ಅಂದ್ರೆ ಸಿನಿಮಾದ ಬಗ್ಗೆ ನಿಮ್ದೇನಾದ್ರೂ ಒಪಿನಿಯನ್ ಇದ್ರೆ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.